Everyone, welcome to Surya Career Academy. Myself Renuka Jainapur. Today we will discuss about number system. Okay. In that number system, first we'll discuss about types of numbers. ಸಂಖ್ಯೆಯ ಪ್ರಕಾರಗಳು. First one is natural numbers. Natural numbers ಗೆ ಕನ್ನಡದಾಗ ಏನಂತ ಕರೀತಾರಪ್ಪ ಅಂತಂದ್ರೆ ನೈಸರ್ಗಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಮೀನ್ಸ್ ವಿ ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ 1. Therefore, natural numbers are 1, 2, 3, 4, so on up to infinity ಇರ್ತಾವ. ಇಲ್ಲಿ ನೋಡ್ರಿ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ನೈಸರ್ಗಿಕ ಸಂಖ್ಯೆಗಳು. ನೈಸರ್ಗಿಕ ಸಂಖ್ಯೆಗಳು ಅಂತಂದ್ರ ಎಣಿಕೆ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ನಾವು ಎಣಿಕೆಯನ್ನ ಎಲ್ಲಿಂದ ಪ್ರಾರಂಭ ಮಾಡ್ತೀವಪ್ಪ ಅಂತಂದ್ರ 1, 2, 3, 4 ಅಂತ ಹೇಳಿ ಹಿಂಗ್ ಪ್ರಾರಂಭ ಮಾಡ್ತೀವಿ. ಆದ್ರಿಂದ ನೈಸರ್ಗಿಕ ಸಂಖ್ಯೆಯ ಘನಗಳು ಯಾವಪ್ಪ ಅಂತಂದ್ರ 1, 2, 3, 4 ಎಲ್ಲಿ ತನಕ ಇರ್ತದಪ್ಪ ಅಂತಂದ್ರ ಅಪರಿಮಿತ, ಇನ್ಫಿನಿಟಿ ವರೆಗೂ ನೈಸರ್ಗಿಕ ಸಂಖ್ಯೆಗಳು ಇರ್ತಾವ. ಮತ್ತೆ ನಾವು ನೈಸರ್ಗಿಕ ಸಂಖ್ಯೆಯ ಘನವನ್ನ ಎದ್ರಲಿಂದ ಡಿನೋಟ್ ಮಾಡ್ತೀವಪ್ಪ ಅಂತಂದ್ರ ಕ್ಯಾಪಿಟಲ್ ಲೆಟರ್ ಎನ್. ಕ್ಯಾಪಿಟಲ್ ಲೆಟರ್ ಎನ್ ಏನ್ ಗುರುತಿಸ್ತದಪ್ಪ ಅಂತಂದ್ರ ನೈಸರ್ಗಿಕ ಸಂಖ್ಯೆಗಳ ಘನ. ನೈಸರ್ಗಿಕ ಸಂಖ್ಯೆಗಳು ಅಂತ ಕರಿತೀವಿ, ಮತ್ತ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಎರಡು ಒಂದೇ. ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳ ಘನ 1, 2, 3, 4, 5 ಎಲ್ಲಿ ತನ ಇರ್ತದಪ್ಪ ಅಂತಂದ್ರ ಇನ್ಫಿನಿಟಿ ಅಂದ್ರ ಅಪರಿಮಿತ. ಅಲ್ಲಿ ತನಕನೂ ಏನಿರ್ತದ, ಸ್ವಾಭಾವಿಕ ಸಂಖ್ಯೆಗಳ ಘನ ಇರ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳಾದ ನಂತರ ಪೂರ್ಣ ಸಂಖ್ಯೆಗಳು ಬರ್ತಾವ. ಪೂರ್ಣ ಸಂಖ್ಯೆಗಳು ಅಂದ್ರೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಆಲ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ಪೂರ್ಣ ಸಂಖ್ಯೆಯ ಘನ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು 0ನ ಇನ್ಕ್ಲೂಡ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದ, ಪೂರ್ಣ ಸಂಖ್ಯೆಗಳ ಘನ ಆಗ್ತದ. ಪೂರ್ಣ ಸಂಖ್ಯೆಗಳು ಅಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಒಳಗೊಂಡಂತೆ 0 ಅನ್ನು. ಇಲ್ಲಿ ನೋಡ್ರಿ, ನಾವು ಪೂರ್ಣ ಸಂಖ್ಯೆಗಳ ಘನವನ್ನ ಏನ್ ಮಾಡ್ತೀವಿಪ್ಪ ಅಂತಂದ್ರ ಕ್ಯಾಪಿಟಲ್ ಲೆಟರ್ W ಇದರಿಂದ ಗುರುತಿಸ್ತೀವಿ, ಹೋಲ್ ನಂಬರ್ಸ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಹೋಲ್ ನಂಬರ್ಸ್ 0, 1, 2, 3, so on up to infinity. ಇಲ್ಲಿ ನೋಡ್ರಿ, ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, 1, 2, 3 ಅಪ್ ಟು ಇನ್ಫಿನಿಟಿ ಇತ್ತು. ಈಗ ಇದ್ರೊಳಗೆ ಏನು ಆ್ಯಡ್ ಆಗ್ಯದ, 0 ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ಯದ. ನ್ಯಾಚುರಲ್ ನಂಬರ್ಸಿಗೆ ನಾವು 0 ಸೇರಿಸಿದೀವಿಪ್ಪ ಅಂತಂದ್ರೆ ನಮಗೆ ಏನ್ ಸಿಗ್ತದ, ಪೂರ್ಣ ಸಂಖ್ಯೆಗಳ ಘನ ಸಿಗ್ತದ. ಇಲ್ಲಿ ನೋಡ್ರಿ, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನೀವು ಏನ್ ಹೇಳ್ಬೇಕು, 0 ಅಂತ ಹೇಳ್ಬೇಕು. ಇಲ್ಲಿ ನೋಡ್ರಿ, ವಿಚ್ ಈಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಅಂತಂದ್ರೆ 0. ಹಿಯರ್ 0 ಇಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್. ಇಲ್ಲಿ ನೋಡ್ರಿ, ನಿಮಗೆ ಇನ್ನೊಂದು ಗೊತ್ತಿರ್ಲಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು, ಆದರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಇಲ್ಲಿ ನೋಡ್ರಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಯಾಕೆ ಕರಿತೀವಪ್ಪ ಅಂತಂದ್ರೆ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಾ ಪೂರ್ಣ ಸಂಖ್ಯೆಗಳದಾವೋ ಇಲ್ಲೋ. ಇಲ್ಲಿ ನೋಡ್ರಿ, ಇದು ಪೂರ್ಣ ಸಂಖ್ಯೆಯ ಘನ 0, 1, 2, 3 ಹೌದಾ. ಇಲ್ಲಿ ನೋಡ್ರಿ, 1, 2, 3 ಅಪ್ ಟು ಪ್ಲಸ್ ಇನ್ಫಿನಿಟಿ ಇದೇನು ಸ್ವಾಭಾವಿಕ ಸಂಖ್ಯೆಗಳ ಘನ. ಆದ್ರಿಂದ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು, ಆದರೆ ಪೂರ್ಣ ಸಂಖ್ಯೆಗಳೆಲ್ಲ ಸ್ವಾಭಾವಿಕ ಸಂಖ್ಯೆಗಳಲ್ಲ. ಯಾಕಂದ್ರೆ 0 ಪೂರ್ಣ ಸಂಖ್ಯೆ ಒಳಗ 0 ಅದ, 0 ಸ್ವಾಭಾವಿಕ ಸಂಖ್ಯೆ ಒಳಗ ಬರುದಿಲ್ಲ. ಆದ್ರಿಂದ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ನೆಕ್ಸ್ಟ್ ನೋಡ್ರಿ, ಇಂಟಿಜರ್ಸ್ ಅಂದ್ರ ಏನು, ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ಹೋಲ್ ನಂಬರ್ಸ್ ಅಂಡ್ ದೇರ್ ನೆಗೆಟಿವ್. ನೋಡ್ರಿ, ಇಂಟಿಜರ್ಸ್ ಒಳಗೆ ಏನೇನ್ ಬರ್ತದಪ್ಪ ಅಂತಂದ್ರ ಪಾಸಿಟಿವ್ ನಂಬರ್ಸ್ನು ಬರ್ತಾವು, ನೆಗೆಟಿವ್ ನಂಬರ್ಸ್ನು ಬರ್ತಾವು, 0ನು ಬರ್ತದ. ಹೋಲ್ ನಂಬರ್ಸ್ ಒಳಗೆ ಏನಿತ್ತು, ಪಾಸಿಟಿವ್ ನಂಬರ್ಸ್ ಮತ್ತ 0 ಅಷ್ಟೇ ಇತ್ತು. ನ್ಯಾಚುರಲ್ ನಂಬರ್ಸ್ ಒಳಗೆ ಏನಿತ್ತು, ಬರೀ ಪಾಸಿಟಿವ್ ನಂಬರ್ಸ್ ಅಷ್ಟೇ ಇದ್ವು. ಈಗ ಇಂಟಿಜರ್ಸ್ ಒಳಗೆ ಏನ್ ಬರ್ತದಪ್ಪ ಅಂತಂದ್ರ ನೆಗೆಟಿವ್ನು ಬರ್ತಾವು, 0ನು ಇರ್ತದ, ಪಾಸಿಟಿವ್ನು ಇರ್ತಾವ. ನೆಗೆಟಿವ್, ಪಾಸಿಟಿವ್ ಅಂಡ್ 0 ಇವೆಲ್ಲ ಸೇರಿದ್ದ ಘನಕ ಏನಂತ ಕರಿತೀವಿಪ್ಪ ಅಂತಂದ್ರ ಪೂರ್ಣಾಂಕಗಳ ಘನ ಅಂತ ಹೇಳಿ ಕರಿತೀವಿ.
ಹೋಲ್ ನಂಬರ್ಸ್ ಅಂಡ್ ದೇರ್ ನೆಗೆಟಿವ್ಸ್. ಇಲ್ಲಿ ನೋಡ್ರಿ -3, -2, 1, 0, 1, 2, 3. ಇಲ್ಲಿ ನೋಡ್ರಿ ಸೋ ಆನ್ ಅಪ್ ಟು ಪ್ಲಸ್ ಇನ್ಫಿನಿಟಿ, ಈ ಕಡೆ ಮೈನಸ್ ಇನ್ಫಿನಿಟಿ ಇರ್ತದ. ಇದಕ್ಕೆ ನಾವೇನಂತ ಕರಿತೀವಿ, ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಇಂಟೀಜರ್ಸ್ ಒಳಗ ಪಾಸಿಟಿವ್ನು ಬರ್ತಾವು, ನೆಗೆಟಿವ್ನು ಬರ್ತಾವು, ಮತ್ತ ಝೀರೋನು ಬರ್ತಾವು. ಇಲ್ಲಿ ನೋಡ್ರಿ 0 ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, ಅದು ಒಂದು ನ್ಯೂಟ್ರಲ್ ಸಂಖ್ಯೆ ಆಗಿರ್ತದ. 0 ಧನ ಪೂರ್ಣಾಂಕನೂ ಅಲ್ಲ, ಋಣ ಪೂರ್ಣಾಂಕನೂ ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ ರ್ಯಾಷನಲ್ ನಂಬರ್ಸ್ ಅಂದ್ರ ಇವಕ್ಕ ದಶಾಂಶ ಸಂಖ್ಯೆಗಳು ಅಂತನೂ ಕರೀತಾರ, ಮತ್ತ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿನೂ ಕರೀತಾರ. ಭಾಗಲಬ್ಧ ಸಂಖ್ಯೆಗಳು ಎರಡು ಒಂದೇ, ಭಾಗಲಬ್ಧ ಅಂದ್ರು ಒಂದೇ, ದಶಾಂಶ ಅಂದ್ರು ಒಂದೇ. ಇಲ್ಲಿ ನೋಡ್ರಿ ನಂಬರ್ಸ್ ದ್ಯಾಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ p/q where q not is equals to 0. Numbers that can be expressed in the form of p/q, then only we call the given number is rational number. ನೋಡ್ರಿ ಕೊಟ್ಟಂತಹ ಸಂಖ್ಯೆಯನ್ನ ನಾವು p/q ರೂಪ ಒಳಗ ಬರೆಯಕ್ ಸಾಧ್ಯ ಆಗ್ತಿತ್ತಪ್ಪ ಅಂತಂದ್ರ ಅಂತಹ ನಂಬರ್ಗೆ ಏನಂತ ಕರಿತೀವಿ, ದಶಾಂಶ ಸಂಖ್ಯೆಗಳು ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ 1/2 p/q, -3/4 p/q. This is p, this is q. q should not be is equals to 0 here. 5 p/q ರೂಪ ಒಳಗೆ ಬರಿಬೇಕು ಅಂದಿರಿ, ಇಲ್ಲಿ ಬರೀ 5 ಅಷ್ಟ ಐತಲ್ರಿ ಅಂತ ಕೇಳಬೇಡ್ರಿ. ಇಲ್ಲಿ ನೋಡ್ರಿ 5 ಅದ, ಕೆಳಗ ಏನೂ ಇಲ್ಲ ಅಂದ್ರೆ 1 ಬರಿಬಹುದು ನಾವು, p/q ರೂಪ ಒಳಗದ. ನೆಕ್ಸ್ಟ್ 0.75 0.75 ನಾವಿದನ್ನ 75 ಡಿವೈಡೆಡ್ ಬೈ 100 ಅಂತ ಹೇಳಿ ಬರಿಬಹುದು, ಎರಡು ಒಂದೇ ರೀ. 0.75 ಅಂದ್ರು ಒಂದೇ, 75 ಡಿವೈಡೆಡ್ ಬೈ 100 ಅಂದ್ರು ಒಂದೇ. ಇದು p, ಇದು q. ಯಾವ ಸಂಖ್ಯೆಯನ್ನ p/q ರೂಪ ಒಳಗ ವ್ಯಕ್ತಪಡಿಸಕ್ ಆಗ್ತದಲ್ಲ ಅವನ್ ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇರ್ರಾಷನಲ್ ನಂಬರ್ಸ್ ಅಂದ್ರ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ನೋಡ್ರಿ ಅಭಾಗಲಬ್ಧ ಸಂಖ್ಯೆಗಳ ಅಂತ ಹೇಳಿ ಯಾವ ಕರಿತೀವಪ್ಪ ಅಂತಂದ್ರ ನಂಬರ್ಸ್ ದಟ್ ಕ್ಯಾನಾಟ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ p/q. ಕೊಟ್ಟಂತಹ ಸಂಖ್ಯೆಯನ್ನ ನಾವು p/q ರೂಪ ಒಳಗ ವ್ಯಕ್ತಪಡಿಸಕ್ ಆಗ್ಲಿಲ್ಲ ಅಂತಂದ್ರ ಅಂತಹ ಸಂಖ್ಯೆಗಳಿಗೆ ಏನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ √5, √3, π, √5, √7 ಇವೆಲ್ಲ ಏನು ಅಭಾಗಲಬ್ಧ ಸಂಖ್ಯೆಗಳು. ಈಗ ನೋಡ್ರಿ √9 ಅದ, √9 ಸ್ಕ್ವೇರ್ ರೂಟ್ ನಿಮಗೆ ಗೊತ್ತದ ಏನು, 3 ಅಂತ ಬರೀತೀರಿ. √5, √2, √3 ಮತ್ತ √7 ರೂಟಿಂದ ಹೊರಗೆ ತೆಗೆದ್ರ ನಿಮಗೆ ಏನಾಗ್ತದ ಅಂದ್ರ ಇನ್ಫಿನಿಟ್ ನಂಬರ್ ಸಿಗ್ತದ. ಅದಕ್ಕ ಇದು ಏನಾಗಂಗಿಲ್ಲ ಅಂತಂದ್ರ ಟರ್ಮಿನೇಟ್ ಆಗೋದಿಲ್ಲ. ದಿಸ್ ಇಸ್ ನಾನ್ ಟರ್ಮಿನೇಟಿಂಗ್ ನಂಬರ್. ನಾನ್ ಟರ್ಮಿನೇಟ್ ಆಗ್ತಿದ್ವಪ್ಪ ಅಂತಂದ್ರ ಅವಕ್ಕೆ ಏನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಟರ್ಮಿನೇಟ್ ಆಗ್ತಿದ್ವು ಅಂದ್ರೆ ಅವಕ್ಕೆ ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ ರಿಯಲ್ ನಂಬರ್ಸ್ ಅಂದ್ರ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್. ಆಲ್ ರ್ಯಾಷನಲ್ ಅಂಡ್ ಇರ್ರಾಷನಲ್ ನಂಬರ್ಸ್ ಆರ್ ಕಾಲ್ಡ್ ರಿಯಲ್ ನಂಬರ್ಸ್. ಇಲ್ಲಿ ನೋಡ್ರಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವನ್ನ ಸೇರಿಸಿ ಏನಂತ ಕರಿತೀವಪ್ಪ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ ವಾಸ್ತವ ಸಂಖ್ಯೆ ಒಳಗ ಎಲ್ಲಾನು ಬರ್ತಾವ. ಎಕ್ಸಾಂಪಲ್ಸ್ 1, -1, 0.5, √3 ಇದ್ರೊಳಗ ಪೈನು ಬರ್ತದ,
7/9, 0.6. ಇಲ್ಲಿ ನೋಡ್ರಿ ಇದ್ರೊಳಗ ನೆಗೆಟಿವ್ ನಂಬರ್ಸ್ ಬರ್ತಾವು, ಪಾಸಿಟಿವ್ ನಂಬರ್ಸ್ ಬರ್ತಾವು, ಪೂರ್ಣಾಂಕಗಳು ಬರ್ತಾವು, ಪೂರ್ಣ ಸಂಖ್ಯೆಗಳು ಬರ್ತಾವು, ಭಾಗಲಬ್ಧ ಸಂಖ್ಯೆಗಳು ಬರ್ತಾವು, ಅಭಾಗಲಬ್ಧ ಸಂಖ್ಯೆಗಳು ಬರ್ತಾವು. ಎಲ್ಲಾ ಸಂಖ್ಯೆಯನ್ನ ಒಳಗೊಂಡದ ಯಾವುದಪ್ಪ ಅಂತಂದ್ರ ವಾಸ್ತವ ಸಂಖ್ಯೆಗಳ ಘನ. ನೆಕ್ಸ್ಟ್ ಇದು ನೋಡ್ರಿ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ ಅಂತಂದ್ರ ಸಂಕೀರ್ಣ ಸಂಖ್ಯೆಗಳು. ಕಾಂಪ್ಲೆಕ್ಸ್ ನಂಬರ್, ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಸಂಕೀರ್ಣ ಸಂಖ್ಯೆಗಳು. ನಂಬರ್ಸ್ ಆಫ್ ದ ಫಾರ್ಮ್ a plus bi where I is equals to a raised to examples 2, 2 plus 3i minus 1 plus 5i. Here 2 is a real part, 3i is imaginary part, minus 1 is real part, 5i is imaginary part. The number containing imaginary part, that numbers we call it as complex numbers. Next, even numbers. Even numbers ಅಂದ್ರೆ ಸಮ ಸಂಖ್ಯೆಗಳು, ನಿಮಗೆಲ್ಲ ಗೊತ್ತೇ ಅದ. ನಂಬರ್ ಡಿವಿಸಿಬಲ್ ಬೈ 2. ಯಾವ ಸಂಖ್ಯೆಗಳು 2ರಿಂದ ಪರಿಪೂರ್ಣವಾಗಿ ಭಾಗ ಹೋಗ್ತವಲ್ಲ ಆ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರ ಸಮ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ 2, 4, 6, 8, 10, 12 ಯಾವುದೇ ಸಮ ಸಂಖ್ಯೆ ತಗೋರಿ, ಅವೆಲ್ಲ ಏನ್ ಮಾಡ್ತಾವು 2ರಿಂದ ಭಾಗ ಹೋಗ್ತಾವು. 2ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತಾವಲ್ಲ ಅವಕ್ಕೆಲ್ಲ ಏನಂತ ಕರಿತೀವಿ, ಸಮ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರ ಬೆಸ ಸಂಖ್ಯೆಗಳು. ನೋಡ್ರಿ ಸಮ ಸಂಖ್ಯೆ ಅಂದ್ರ 2ರಿಂದ ಭಾಗ ಹೋಗ್ತಾವು ಅಂತ ಗೊತ್ತಾಯ್ತು. ಬೆಸ ಸಂಖ್ಯೆಗಳು ಅಂದ್ರ ಯಾವ ಸಂಖ್ಯೆಗಳು 2ರಿಂದ ಭಾಗ ಹೋಗುದಿಲ್ಲಲ್ಲ ಅವಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರ ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡ್ರಿ 1, 3, 5, 7, 9, 11. ನೀವು ಯಾವುದೇ ಬೆಸ ಸಂಖ್ಯೆ ತಗೋರಿ, ಅವು ಯಾವ ಏನಾಗಂಗಿಲ್ಲ 2ರಿಂದ ಪರಿಪೂರ್ಣವಾಗಿ ಭಾಗ ಹೋಗುದಿಲ್ಲ. ಅವಕ್ಕೆಲ್ಲ ನಾವೇನಂತ ಕರಿತೀವಪ್ಪ ಅಂತಂದ್ರ ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್. ಇಲ್ಲಿ ನೋಡ್ರಿ ಪ್ರೈಮ್ ನಂಬರ್ಸ್ ಅಂದ್ರೆ a number which is divisible by 1 and itself, that number we call it as prime number. Or a number which has only 2 factors, we call it as a prime number. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಪ್ಪಾ ಅಂತಂದ್ರ ಯಾವ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತದೋ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇಲ್ಲ ಅಂತಂದ್ರ 2ಕ್ಕಿಂತ ಕಡಿಮೆ ಅಪವರ್ತನ, 2ಕ್ಕಿಂತ ಜಾಸ್ತಿ ಅಪವರ್ತನಗಳನ್ನ ಯಾವ ಸಂಖ್ಯೆ ಹೊಂದಿರುವುದಿಲ್ಲಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ 2, 3, 5, 7, 11, 13 ಇವೆಲ್ಲ ಏನಪ್ಪಾ ಅಂತಂದ್ರ ನೋಡ್ರಿ ಇವೆಲ್ಲ ಪ್ರೈಮ್ ನಂಬರ್ಸ್. ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತದ ನಿಮಗ, they do not have more than 2 factors. The number do not have more than 2 factors are called prime numbers. ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವುದಿಲ್ಲಲ್ಲ ಅವಕ್ಕೆ ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ 2ರ ಅಪವರ್ತನಗಳನ್ನ ಬರೀರಿ ಅಂದ್ರೆ ನೀವ್ ಏನ್ ಬರಿತೀರಿ, 2ರ ಅಪವರ್ತನಗಳನ್ನ ಬರೀರಿಪ್ಪ ಅಂತಂದ್ರೆ ಏನ್ ಬರಿತೀರಿ, 1, 2, 2 1 2 ಹೌದಲ್ಲ. 2 ಅಪವರ್ತನಗಳ, 2 ಎಷ್ಟು ಅಪವರ್ತನಗಳನ್ನ ಹೊಂದೈತಿ, 2 ಅಪವರ್ತನಗಳನ್ನ ಅಷ್ಟೇ ಹೊಂದೈತಿ. ಯಾವ ಸಂಖ್ಯೆ 2 ಅಪವರ್ತನಗಳನ್ನ ಹೊಂದಿರ್ತದಲ್ಲ ಅವಕ್ಕೆಲ್ಲ ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಬೇಕಿದ್ರೆ ಇಲ್ಲಿ ನೋಡ್ರಿ 3 ಹೆಂಗ 1 3 3 ಅಥವಾ 3 1 3. 3ರ ಅಪವರ್ತನಗಳು ಯಾವ್ಯಾವಪ್ಪ ಅಂತಂದ್ರ 1 ಮತ್ತು 3. ಆದ್ರಿಂದ ಇದು ಏನು, ಅವಿಭಾಜ್ಯ ಸಂಖ್ಯೆ. ನೀವು ಯಾವುದೇ ಸಂಖ್ಯೆ ತಗೋರಿ, ಇಲ್ಲಿ ನೋಡ್ರಿ 7 ತಗೋರಿ,
1 ಏಳೆ 7 ಅಥವಾ 7 ಒಂದ್ಲೆ 7. ಈ 7 ಏನದ 2 ಫ್ಯಾಕ್ಟರ್ಸ್ನ ಹೊಂದೈತಿ. ಯಾವ್ಯಾವಪ್ಪ ಅಂತಂದ್ರೆ 1 ಮತ್ತು 7. ಆದ್ರಿಂದ ಇವೆಲ್ಲ ಏನು ಅವಿಭಾಜ್ಯ ಸಂಖ್ಯೆಗಳು. ಈಗ ನೋಡ್ರಿ 4 ಅವಿಭಾಜ್ಯ ಸಂಖ್ಯೆ ಹೌದು ಅಲ್ಲಪ್ಪ ಅಂದ್ರೆ ಅಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ 4 ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ ಯಾವ್ಯಾವ ಬರೀತೀರಿ? 4 1ರಿಂದ ಭಾಗ ಹೋಗ್ತದ, 2ರಿಂದ ಭಾಗ ಹೋಗ್ತದ, 4 4ರಿಂದನೂ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ ಫ್ಯಾಕ್ಟರ್ಸ್ ಎಷ್ಟದು? ಅಪವರ್ತನಗಳ ಸಂಖ್ಯೆ ನೋಡ್ರಿ 1 2 3 ಅದು. 2ಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ರೆ ಅದಕ್ಕೆ ಏನಂತ ಕರೆಯಂಗಿಲ್ಲ ನಾವು? ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರೆಯುವುದಿಲ್ಲ. ನೋಡ್ರಿ ನಿಮ್ಗ ಎಕ್ಸಾಮ್ ಒಳಗ ಕ್ವಶನ್ ಕೇಳ್ತಾರ. ಏನಂತ ಕೇಳ್ತಾರಪ್ಪ ಅಂದ್ರ ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಹೇಳಿ ಕೇಳ್ತಾರ. ಇಲ್ಲಿ ನೋಡ್ರಿ ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತಂದ್ರ ನೀವ್ ಏನ್ ಬರಿಬೇಕು? 2 ಅಂತ ಹೇಳಿ ಬರಿಬೇಕು. ಇಲ್ಲಿ ನೋಡ್ರಿ 2 ಒಂದೇ. ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದ್ರ 2. ಮತ್ತ ವಿಚ್ ಇಸ್ ದ ಓನ್ಲಿ ಇವನ್ ಪ್ರೈಮ್ ನಂಬರ್ ಅಂತ ಕೇಳಿದ್ರು 2ನೇ ರೀ. ಇಲ್ಲಿ ನೋಡ್ರಿ ಉಳ್ಕದು ಎಲ್ಲಾನು ಬೆಸ ಸಂಖ್ಯೆಗಳೇ ಯಾವ? 2 ಒಂದೇ ಏನದ? ಸಮ ಸಂಖ್ಯೆ ಅದ. ಅದಕ್ಕ ವಿಚ್ ಇಸ್ ದ ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್ ಅಂದ್ರೂ 2. ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದ್ರೂ 2ನೇ. ಇಲ್ಲಿ ತನಕ ನಾವೇನ್ ನೋಡಿದಿಪ್ಪ ಅಂತಂದ್ರ ಟೈಪ್ಸ್ ಆಫ್ ನಂಬರ್ಸ್ ಅಂದ್ರ ಸಂಖ್ಯೆಯ ವಿಧಗಳನ್ನ ನೋಡಿದ್ವಿ. ನಾವು ಮುಂದಿನ ವಿಡಿಯೋ ಒಳಗೆ ಏನ್ ಮಾಡೋಣಪ್ಪ ಅಂತಂದ್ರ ಡಿವಿಸಿಬಿಲಿಟಿ ರೂಲ್ ಅಂದ್ರ ವಿಭಾಜ್ಯತೆಯ ನಿಯಮಗಳ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದಗಳು.